ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರೆದಿರುವಂತಹ P1 ಪ್ರೋಸೆಸ್ ಸರ್ವರ್ ಹಾಗೂ ಸ್ಟೆನೋಗ್ರಾಫರ್, ಕಾಪಿ ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಅರ್ಜಿನ ಸಲ್ಲಿಸುವ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ತಾವು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. HK ಹಾಗೂ ನಾನ್ HK ಇಬ್ಬರು ಕೂಡ ಅರ್ಜಿನ ಸಲ್ಲಿಸಬಹುದು. ಅದಕ್ಕಿಂತ ಮುಂಚಿತವಾಗಿ ಏನೆಲ್ಲ ದಾಖಲಾತಿಗಳು ಬೇಕು ಅಂದರೆ P1 ಪೋಸ್ಟ್ಗೆ SLC ಮಾರ್ಕ್ಸ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಫೋಟೋ ಸಿಗ್ನೇಚರ್ ಬೇಕಾಗುತ್ತೆ. ಹಾಗೆ ಸ್ಟೆನೋ ಹಾಗೂ ಟೈಪಿಸ್ಟ್ಗಳಿಗೆ ತಾವು ಏನು ಪಾಸಾಗಿರ್ತಿರಲ್ಲ, ಸ್ಟೆನೋ ಹಾಗೆ ಟೈಪಿಸ್ಟ್ಗಳಿಗೆ ರಾಜ್ಯ ಸರ್ಕಾರದಿಂದ ಎಕ್ಸಾಮ್ಸನ್ನು ಅಟೆಂಡ್ ಮಾಡಿ ಟೈಪಿಂಗ್ ಟೆಸ್ಟನ್ನು ಮಾಡಿರ್ತೀರೋ ಅದು ಸರ್ಟಿಫಿಕೇಟನ್ನು, ಮಾರ್ಕ್ಸನ್ನು ಮತ್ತು ಬೋರ್ಡನ್ನು ಮತ್ತು ಯಾವ ಡೇಟಲ್ಲಿ ನೀವು ಪಾಸಾಗಿದ್ದೀರೋ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಅರ್ಜಿನ ಸಲ್ಲಿಸಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ, ಇಲ್ಲಾಂದರೆ ಲಿಂಕ್ ಏನಾದ್ರು ಸಿಗಲಿಲ್ಲ ಅಂದರೆ ಚಿಕ್ಕಮಗಳೂರು ಕೋರ್ಟ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ರಿಕ್ರೂಟ್ಮೆಂಟ್ ಅನ್ನೋ ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಪ್ರೇಟ್ ಲಿಂಕ್ ಇರುತ್ತೆ. ಕ್ಲಿಕ್ ಹಿಯರ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ನಾನು ಎಕ್ಸಾಂಪಲ್ P1 ಪೋಸ್ಟ್ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಯಾವ ಸಮಯದಲ್ಲಿ ಸ್ಟೆನೋಗ್ರಾಫರ್ ಮತ್ತು ಟೈಪಿಸ್ಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಅದ್ರ ಮೇಲೆ ಕ್ಲಿಕ್ ಹಿಯರ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಅಂತ ಬರುತ್ತೆ. ಲಾಸ್ಟ್ ಡೇಟ್ ಬಂದು 28/7/2006 ಆಗುತ್ತೆ. ಆದಷ್ಟು ಬೇಗ ಅರ್ಜಿನ ಸಲ್ಲಿಸ್ಕೊಳ್ಳಿ. ಅಲ್ಲಿ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಚೆಕ್ ಬಾಕ್ಸ್ ಬರುತ್ತೆ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅದೇ ಪೇಜಲ್ಲಿ ಮೇಕ್ ಪೇಮೆಂಟ್ ಹಾಗೂ ರೀಪ್ರಿಂಟ್ ಆಪ್ಷನ್ಸ್ ಬರುತ್ತೆ. ರೀಪ್ರಿಂಟ್ ಮಾಡ್ಕೊಳ್ಳಿ, ಯಾಕೆಂದರೆ ಸಬ್ಮಿಟ್ ಮಾಡಿದ ತಕ್ಷಣ ಅಪ್ಲಿಕೇಶನಲ್ಲಿ ತೋರಿಸ್ತಾ ಇದೆ, ಫೋಟೋ ತೋರಿಸ್ತಾ ಇದೆ, ಪ್ರಿವ್ಯೂ ತೋರಿಸ್ತಾ ಇದೆ, ಬಟ್ ಪ್ರಿಂಟಲ್ಲಿ ಫೋಟೋ ಬರ್ತಾ ಇಲ್ಲ. ಅದಕ್ಕೋಸ್ಕರ ಅಪ್ಲಿಕೇಶನ್ ನಂಬರನ್ನು ಸಬ್ಮಿಟ್ ಮಾಡಿದ ತಕ್ಷಣ ಬರ್ಕೊಂಡು ರೀಪ್ರಿಂಟ್ ಆಪ್ಷನ್ಗೆ ಬಂದು ಅಲ್ಲಿ ತಾವು ಪ್ರಿಂಟೌಟನ್ನು ಪಡಿಬೋದಾಗಿರ್ತದೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಲಾಸ್ಟ್ ಡೇಟು ಹಾಗೂ ಸೆಲೆಕ್ಟ್ ಪೋಸ್ಟ್, ಯಾವ ಪೋಸ್ಟನ್ನು ಸೆಲೆಕ್ಟ್ ಮಾಡಿರ್ತೀರೋ ಆ ಸೆಲೆಕ್ಟ್ ಪೋಸ್ಟ್ ಆಪ್ಷನ್ಸ್ ಬರುತ್ತೆ. ಇಲ್ಲಿ ತಾವು SLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರುತ್ತೋ ನೇಮು ಅದೇ ರೀತಿಯಾಗಿ ಅಪ್ಲಿಕೇಶನಲ್ಲಿ ಫಿಲ್ ಮಾಡ್ತಾ ಹೋಗಿ. ಹಾಗೆ ಅಪ್ಲಿಕೇಶನ್ನ ಸಾಧ್ಯ ಆದಷ್ಟು ಕ್ಯಾಪಿಟಲ್ ಲೆಟ್ರಲ್ಲಿ ಫಿಲ್ ಮಾಡ್ತಾ ಹೋಗಿ. ಹೆಸರು ಟೈಪ್ ಮಾಡಿದ ತಕ್ಷಣ ಕೆಳಗಡೆ ಫಾದರ್ ನೇಮ್, ಮದರ್ ನೇಮ್ ಕೇಳುತ್ತೆ. ಯಾವ್ದಾದ್ರು ಒಬ್ಬರದು ನೇಮನ್ನು ಮೆನ್ಷನ್ ಮಾಡ್ಕೊಳ್ಳಿ. ಹಾಗೆ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಆ್ಯಸ್ ಆನ್ ಲಾಸ್ಟ್ ಡೇಟ್ ನೋಟಿಫಿಕೇಶನ್ ಅಂತ ಇದೆಯಲ್ಲ, ಅಲ್ಲಿ ತಮ್ಮ ಏಜ್ ಬರುತ್ತೆ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅಕಸ್ಮಾತ್ ಬರಲಿಲ್ಲ ಅಂದರೆ ಮತ್ತೊಮ್ಮೆ ಅಪ್ಲಿಕೇಶನನ್ನು ಓಪನ್ ಮಾಡಿ ಅಪ್ಲಿಕೇಶನನ್ನು ಸಲ್ಲಿಸಿ. ಹಾಗೆ ಕ್ಯಾಟಗರಿ ಸರ್ಟಿಫಿಕೇಟನ್ನು ಕಂಪಲ್ಸರಿ ಹಾಕಿ. ಜನರಲ್ ಮೆರಿಟ್ ಅವ್ರಿಗೆ ಯಾವುದೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಅವಶ್ಯಕತೆ ಇರೋದಿಲ್ಲ. ಈ ಥರ ಕ್ಯಾಟಗರಿ ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಇದೆ. ಸರ್ಟಿಫಿಕೇಟ್ ನಂಬರನ್ನು ಮೆನ್ಷನ್ ಮಾಡಿ ಹಾಗೂ ಡೇಟ್ ಆಫ್ ಸರ್ಟಿಫಿಕೇಟ್, ಯಾವ ಡೇಟಲ್ಲಿ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಪಡೆದಿರ್ತೀರೋ ಆ ಡೇಟು, ಮಂತು, ಇಯರನ್ನು ಮೆನ್ಷನ್ ಮಾಡ್ಕೊಳ್ಳಿ. ಹಾಗೆ ರೂರಲ್, ಕನ್ನಡ ಮಾಧ್ಯಮ ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೂ ಯೋಜನಾ ನಿರಾಶ್ರಿತರು ಸರ್ಟಿಫಿಕೇಟ್ಸ್ ಏನಾದ್ರು ಇತ್ತು ಅಂದರೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಡೇಟನ್ನು ಮೆನ್ಷನ್ ಮಾಡ್ಕೊಳ್ಳಿ. ಯಾವ ಡೇಟನ್ನು ಮೆನ್ಷನ್ ಮಾಡಬೇಕು ಅಂದರೆ ತಾವು ಪಡೆದಿರುವಂತಹ ಸರ್ಟಿಫಿಕೇಟಲ್ಲಿ ಪ್ರಿನ್ಸಿಪಾಲ್ ಅಥವಾ BEO ಸೈನ್ ಮಾಡಿರ್ತಾರಲ್ಲ ಆ ಡೇಟು, ಮಂತು, ಇಯರನ್ನು ಮೆನ್ಷನ್ ಮಾಡೋದು ಮರಿಬೇಡಿ. ಅದಾದ ನಂತರ ಮೆರಿಟಲ್ ಸ್ಟೇಟಸ್ಗೆ ಹೋಗಿ ಅನ್ಮ್ಯಾರಿಡ್ ಆಗಿರೋರು ಅನ್ಮ್ಯಾರಿಡ್ ಮೇಲೆ ಕ್ಲಿಕ್ ಮಾಡಿ, ಮ್ಯಾರಿಡ್ ಅವರು ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸಿಂಗಲ್ ಪೋಸ್ ಏನಾರು ಆಪ್ಷನ್ಸ್ ಇತ್ತು ಅಂದರೆ ಸಿಂಗಲ್ ಪೋಸ್ ಮೇಲೆ ಕ್ಲಿಕ್ ಮಾಡಿ ತಮ್ಮ ಪತಿ ಅಥವಾ ಪತ್ನಿ ಹೆಸರನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೂ ಸಿಟಿಸನ್ ಜಾಗದಲ್ಲಿ ಇಂಡಿಯನ್ ಅಂತ ಮೆನ್ಷನ್ ಮಾಡಿ. ಹಾಗೆ ಪರ್ಮನೆಂಟ್ ಹಾಗೂ ಪ್ರೆಸೆಂಟ್ ಅಡ್ರೆಸ್ಸನ್ನು ಟೈಪ್ ಮಾಡ್ಕೊಳ್ಳಿ. ಎರಡು ಕೂಡ ಸೇಮ್ ಆಗಿತ್ತು ಅಂದರೆ ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಹಾಗೂ ಡಿಸ್ಟಿಕ್, ತಾಲೂಕು, ಪಿನ್ ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತಮ್ಮ ಮೊಬೈಲ್ ನಂಬರ್ ಹಾಗೂ ಇಮೇಲ್ ID ನ ಮೆನ್ಷನ್ ಮಾಡೋದು ಮರಿಬೇಡಿ. ಯಾಕೆಂದರೆ ತಾವು ಸೆಲೆಕ್ಟ್ ಆದ ನಂತರ ಅಥವಾ ಎಕ್ಸಾಮ್ಸ್ ಏನಾದಿತ್ತು ಅಂದರೆ ಇಂಟರ್ವ್ಯೂ ಇತ್ತು ಅಂದರೆ ಸೆಲೆಕ್ಟ್ ಆದರೆ ತಮ್ಮ ಮೊಬೈಲ್ಗೆ ಅಥವಾ ಇಮೇಲ್ ಐಡಿಗೆ ಮೆಸೇಜ್ ಬರೋದಕ್ಕೋಸ್ಕರ ಉಪಯುಕ್ತ ಆಗುತ್ತೆ. ಇಷ್ಟೆಲ್ಲ ಮಾಡಾದ್ಮೇಲೆ ಇನ್ಯಾವುದೇ ಆಪ್ಷನ್ಸನ್ನು ಮುಟ್ಟಕ್ಕೆ ಹೋಗ್ಬೇಡಿ. ಆಲ್ಮೋಸ್ಟ್ ಎಲ್ಲ ನೋ ಅಂತ ಆಪ್ಷನ್ಸ್ ಇರುತ್ತೆ. ಯಾವುದಾದ್ರೂ ನಿಮಗೆ ಈ ಆಪ್ಷನ್ಸಲ್ಲಿ ಬರೋದಾದ್ರೆ ನೋಡಿಕೊಂಡು ಒಂದ್ಸರಿ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಮ್ಮೆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ತಮ್ಮ ಹೆಸರು ಹಾಗೂ ತಂದೆ ತಾಯಿ ಹೆಸರು ಹಾಗೂ ಕ್ಯಾಟಗರಿ, ಡೇಟ್ ಆಫ್ ಬರ್ತ್ ಮೇಲೆ ಇನ್ನೊಂದು ಚೆಕ್ ಬಾಕ್ಸ್ ಬರುತ್ತೆ. ಎಲ್ಲ ಕರೆಕ್ಟಾಗಿದೆಯಾ ಅಂತ ತಿಳಿಸ್ಕೋಸ್ಕರ ಚೆಕ್ ಬಾಕ್ಸನ್ನು ಕೊಟ್ಟಿರ್ತಾರೆ. ಅಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಟೆಂಪ್ರವರಿ ರೆಫರೆನ್ಸ್ ನಂಬರ್ ಬರುತ್ತೆ.
ಹಾಗೂ ಒನ್ ಟೈಮ್ ಪಾಸ್ವರ್ಡ್ ತಕ್ಷಣವೇ ತಮ್ಮ ಮೊಬೈಲ್ಗೆ ಬರುತ್ತೆ. ಅದನ್ನು ಒನ್ ಟೈಮ್ ಪಾಸ್ವರ್ಡನ್ನು ಮೆನ್ಷನ್ ಮಾಡ್ಕೊಳ್ಳಿ, ಇಲ್ಲಿ ಟೈಪ್ ಮಾಡಿ ಹಾಗೂ ಕ್ಯಾಪ್ಚರ್ ಐಡಿನ ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ತಮ್ಮ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಕೇಳುತ್ತೆ. ಎಲ್ಲ ಅಂದರೆ ಸ್ಟೆನೋ, ಟೈಪಿಸ್ಟ್, V1, ಡ್ರೈವರ್ ಪ್ರತಿಯೊಬ್ಬರು ಕೂಡ SLC ಮಾರ್ಕ್ಸ್ ಕಾರ್ಡನ್ನು ಮೆನ್ಷನ್ ಮಾಡಲೇಬೇಕಾಗುತ್ತೆ. SLC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸನ್ನು ಮೆನ್ಷನ್ ಮಾಡಿ. ಇಲ್ಲಿ ತಾವು ಓದಿದಂಥ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ರೋಲ್ ನಂಬರನ್ನು ಮೆನ್ಷನ್ ಮಾಡಿ. ಹಾಗೆ CBSE, ICC ಸಿಲೆಬಸ್ ಅವರು ಓದ್ತಿರೋರಾದರೆ ಅವ್ರಿಗೆ ಗ್ರೇಡ್ ಪಾಯಿಂಟ್ಸ್ ಇರೋದ ಕಾರಣ ಎಸ್ ಅಂತ ಕ್ಲಿಕ್ ಮಾಡಿ. ತಾವು ಏನು ಗ್ರೇಡನ್ನು ತೊಗೊಂಡಿದ್ದೀರಾ, 10ಗೆ ಎಷ್ಟು ತೊಗೊಂಡಿದ್ದೀರಾ ಅದನ್ನು ಮೆನ್ಷನ್ ಮಾಡಿ. ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಮಾಮೂಲಿ ಮಾರ್ಕ್ಸ್ ಇರೋರಾದರೆ ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ತಾವು ಸೆಲೆಕ್ಟ್ ಪಾಸಿಂಗ್ ಇಯರನ್ನು ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್, ಒಬ್ಟೈನ್ ಮಾರ್ಕ್ಸನ್ನು ಸೆಲೆಕ್ಟ್ ಮಾಡಿ. ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ವಾಲಿಫಿಕೇಶನ್ ತಾವು ಏನು ಮೇಲ್ಗಡೆ ಟೈಪ್ ಮಾಡಿದ್ರೋ ಅದರ ಫುಲ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಅಕಸ್ಮಾತ್ ರಾಂಗ್ ಆಗಿತ್ತು ಅಂದರೆ ಡಿಲೀಟ್ ಕೂಡ ಆಪ್ಷನ್ ಮಾಡಿಕೊಂಡು ಮತ್ತೊಮ್ಮೆ ಆ್ಯಡ್ ಮಾಡ್ಬೋದಾಗುತ್ತೆ. ಹಾಗೆ ಟೈಪಿಸ್ಟ್ ಹಾಗೂ ಕಾಪಿ ಟೈಪಿಸ್ಟ್ ಹಾಗೂ ಸ್ಟೆನೋಗ್ರಾಫರ್ಗೆ ಸಪ್ರೇಟ್ ಆಪ್ಷನ್ ಬರುತ್ತೆ. ಕನ್ನಡ ಜೂನಿಯರ್, ಸೀನಿಯರ್ ಏನು ನೀವು ಓದಿರ್ತೀರಾ ಅದರ ಬಗ್ಗೆ ಮಾಹಿತಿ ಕೇಳುತ್ತೆ. ಪ್ರತಿಯೊಂದರ ಮಾಹಿತಿಯನ್ನು ಸಪ್ರೇಟ್ ಇಲ್ಲಿ ಕ್ವಾಲಿಫಿಕೇಷನಲ್ಲಿ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ಆ್ಯಡ್ ಮಾಡಿ ಲಾಸ್ಟಲ್ಲಿ ಕನ್ಫರ್ಮ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಅರ್ಜಿನ ಸಲ್ಲಿಸಿ. ಅದಾದ ನಂತರ ನೆಕ್ಸ್ಟ್ ಫೋಟೋ ಸಿಗ್ನೇಚರ್ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಫೋಟೋ ಸಿಗ್ನೇಚರನ್ನು 20 KB ಒಳಗಡೆ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಮರಿಬೇಡಿ. ಇಲ್ಲಿ ಚೂಸ್ ಫೈಲ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಆಮೇಲೆ ಇಲ್ಲಿ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಫೋಟೋ ಸಿಗ್ನೇಚರನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಪ್ರಿವ್ಯೂ ಬರುತ್ತೆ. ನಾನು ಮೊದಲೇ ತಿಳಿಸಿದ ಹಾಗೆ ಸಬ್ಮಿಟ್ ಬಟನ್ ಕೂಡ ಅಲ್ಲೇ ಬರುತ್ತೆ. ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ಪ್ರಿಂಟ್ಔಟ್ ಫೋಟೋ ಬರಲಿಲ್ಲ ಅಂದರೆ ರೀಪ್ರಿಂಟ್ ಆಪ್ಷನ್ಗೆ ಮತ್ತೊಮ್ಮೆ ಹೋಗಿ ಸಬ್ಮಿಟ್ ಬಟನ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ನಂಬರನ್ನು ಬರ್ಕೊಳ್ಳೋದು ಮರಿಬೇಡಿ. ಮೆಸೇಜು ಅಥವಾ ಮೇಲ್ ಬರಲಿಲ್ಲ ಅಂದರೆ ಅದೆಲ್ಲ ಆದಮೇಲೆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಟು SBI ಇ-ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಉಪಯೋಗಿಸ್ಕೊಂಡು ತಾವು ಫೋನ್ಪೇ, ಗೂಗಲ್ ಪೇ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇಮೆಂಟನ್ನು ಮಾಡಬಹುದಾಗಿರ್ತದೆ. ಇಷ್ಟೆಲ್ಲ ಮಾಡಾದ್ಮೇಲೆ ಪೇಮೆಂಟ್ ಕನ್ಫರ್ಮ್ ಆದಮೇಲೆ ಒಂದು ಪ್ರಿಂಟ್ಔಟ್ ಅಥವಾ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಯಾಕೆಂದರೆ ಸೆಲೆಕ್ಟ್ ಆದಮೇಲೆ ಪೇಮೆಂಟ್ ರೆಸಿಪ್ಟನ್ನು ಕೇಳ್ತಾರೆ, ಅದಕ್ಕೋಸ್ಕರ ಕನ್ಫರ್ಮ್ ಮಾಡ್ಕೊಳ್ಳಿ. ಇಷ್ಟಕ್ಕೆ ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗಲ್ಲ. ನೆಕ್ಸ್ಟು ಇಲ್ಲಿ ವೆರಿಫೈ ಇ-ಪೇ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಮಾಡ್ಕೊಬೇಕು. ಯಾಕೆಂದರೆ ಕೆಲವೊಂದು ಬಾರಿ ಆನ್ಲೈನ್ ಸರ್ವರ್ ಪ್ರಾಬ್ಲಮ್ ಇದ್ದಾಗ ಪೇಮೆಂಟ್ ಕಟ್ ಆಗಿರುತ್ತೆ, ಬಟ್ ಅವ್ರಿಗೆ ತಲುಪಿರೋದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ರಿಜೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸಬ್ಮಿಟ್ ಪೇಮೆಂಟ್ ಆದಮೇಲೆ ವೆರಿಫೈ ಮಾಡೋದನ್ನು ಮರಿಬೇಡಿ. ವೆರಿಫೈ ಮಾಡಿಕೊಂಡು ವೆರಿಫೈ ಆದಮೇಲೆ ಒಂದು ಸ್ಲಿಪ್ ಬರುತ್ತೆ, ಆ ಸ್ಲಿಪ್ಪನ್ನು ಪ್ರಿಂಟ್ಔಟ್ ತೊಗೊಳ್ಳಿ. ಇಷ್ಟೆಲ್ಲ ಆದಮೇಲೆ ಡೈರೆಕ್ಟ್ ರೀಪ್ರಿಂಟ್ ಆಪ್ಷನ್ಗೆ ಹೋಗಿ ರೀಪ್ರಿಂಟನ್ನು ತೊಗೊಳ್ಳಿ. ಹಾಗೆ ಇದರ ವಿಡಿಯೋ ಜೊತೆಗೆ ಮತ್ತೊಮ್ಮೆ ಸಿಟಿ ಸಿವಿಲ್ ಕೋರ್ಟ್ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಯಾರೆಲ್ಲ ಎರಡಕ್ಕೂ ಕೂಡ ಅರ್ಜಿನ ಸಲ್ಲಿಸ್ತಿರ್ತೀರೋ ಅವರು ಆ ವಿಡಿಯೋನು ಕೂಡ ನೋಡಿ ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ. ಹಾಗೆ ಯಾರೆಲ್ಲ ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಒಳ್ಳೊಳ್ಳೆ ಜಾಬ್ಸನ್ನು ಇನ್ನೂ ಬಿಡ್ತಾ ಇರ್ತಾರೆ ಸರ್ಕಾರ, ಅದರ ಮಾಹಿತಿ ಹಾಗೂ ಸರ್ಕಾರದ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ಈ ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ ತಮಗೆ ಸಿಗುತ್ತೆ. ಥ್ಯಾಂಕ್ ಯು.